ಶಿವಾಯ ನಮ. ಒಂದು ಹೆಣ್ಣು ಹುಡುಗಿ ಅಪ್ಪ ಅಮ್ಮ ಆ ಹೆಣ್ಣು ಹುಡುಗಿನ ಬೆಳೆಸಿ ಚೆನ್ನಾಗಿ ನೋಡಿಕೊಂಡು ಮದುವೆ ಮಾಡಿ ಇಕ್ತಾರೆ. ಮದುವೆ ಆದ ಮೇಲೆ ಅವರ ಅತ್ತೆ ಮನೆಗೆ ಹೋಗ್ತಾರೆ. ಅಲ್ಲಿ ಕಷ್ಟ ಸುಖ, ಅತ್ತೆ ಭಾವ ಈ ಥರ ಬಂಧಗಳು ಹೆಚ್ಚಾಗಿರುತ್ತವೆ. ಅಲ್ಲಿ ಇರೋ ಸುಖ ದುಃಖ ಎಲ್ಲ ಅನುಭವಿಸಿ ಅತ್ತೆ ಹತ್ರ ಹೆಂಗಿರಬೇಕು, ಮನೆಯಲ್ಲಿ ಹೆಂಗಿರಬೇಕು ಅಂತ ಅವ್ರಿಗೆ ಜಾಸ್ತಿ ಕೆಲಸವೂ ಇರುತ್ತೆ. ಅವ್ರಿಗೆ ಅದು ಭಾರವಾಗಿ ಇಲ್ಲದೆ ಎಲ್ಲನೂ ಸಂತೋಷವಾಗಿ ನೆನೆಸ್ಕೊಂಡ್ರೆ ಸಾಕು. ಆ ತಾಯಿಗೆ ಜೀವನದಲ್ಲಿ ಮಗು ದೇವರು ಆಶೀರ್ವಾದದಿಂದ ಕೊಡುತ್ತಾರೆ. ಮೊಮ್ಮಗಳು ಅಂತ ಅಷ್ಟು ಚೆನ್ನಾಗಿ ದೇವರ ಆಶೀರ್ವಾದ ಕೊಟ್ಟು ಅವ್ರಿಗೆ ಮಗು ಆದ ಮೇಲೆ ಸಂತೋಷವಾಗಿರ್ತಾರೆ. ಅದೇ ಬಂಧಗಳು. ನಮ್ಮ ಅತ್ತೆ ಮನೆಯಲ್ಲಿ ನನಗೆ ಈ ಥರ ಕಷ್ಟ ಕೊಡ್ತಾರೆ ಅಂತ ಬೇಡ ಅಂತ ಹೋಗ್ಬಿಟ್ರೆ ಆ ವಂಶನೇ ಕಳೆದೋಗುತ್ತೆ. ಅದರಿಂದ ಯಾವಾಗಲೂ ಸಂತೋಷವಾಗಿ ಇರಬೇಕು. ದೇವರ ಆಶೀರ್ವಾದದಿಂದ ಕುಟುಂಬ ಸೌಭಾಗ್ಯವಾಗಿ ಇರಬೇಕು.